ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರು ಮೂಲದ ಇಬ್ಬರನ್ನ ಈಗ ಎನ್ಐಎ ವಶಕ್ಕೆ ಪಡೆದುಕೊಂಡಿದೆ. ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಕೂಡ ಬಾಂಬ್ ಇಟ್ಟವನ ಪತ್ತೆಯಾಗಿಲ್ಲ. ಆದರೆ ಅದಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರು ಮೂಲದ ಇಬ್ಬರನ್ನ ಎನ್ಐಎ ವಶಕ್ಕೆ ಪಡೆದುಕೊಂಡಿದೆ. ಬಾಂಬರ್ ಜೊತೆಗೆ ನಿರಂತರ ಸಂಪರ್ಕದಲ್ಲಿ ಇವರಿಬ್ಬರು ಇದ್ರು ಅಂತ, ಬಾಂಬರ್ ಜೊತೆ ನೇರ ಸಂಪರ್ಕವನ್ನೇ ಹೊಂದಿದ್ದರ ಬಗ್ಗೆ ಸಾಕ್ಷ್ಯ ಕೂಡ ಕಲೆ ಹಾಕಲಾಗಿದ್ದು, ಶನಿವಾರ ಸಂಜೆಯೇ ವಶಕ್ಕೆ ಪಡೆದು ಎನ್ಐಎ ವಿಚಾರಣೆ ನಡೆಸ್ತಾ ಇದೆ. ಬಾಂಬ್ ಇಟ್ಟಂತಹ ಕಿಂಗ್ ಪಿನ್ಗಾಗಿ ತೀವ್ರ ಹುಡುಕಾಟ ನಡೆಸಲಾಗ್ತಾ ಇದೆ. ಆದರೆ ಆತ ಸಿಗ್ತಾ ಇಲ್ಲ. ಆತನ ಜೊತೆಗೆ ಯಾರ್ಯಾರು ಕಾಂಟ್ಯಾಕ್ಟ್ ಅಲ್ಲಿ ಇದ್ರು ಅವರೆಲ್ಲರನ್ನ ಕೂಡ ಈಗ ವಶಕ್ಕೆ ಪಡೆಯುವ ಕೆಲಸ ಆಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಜ್ವಲ್. ಈಗ ಕೆಫೆ ಬಾಂಬರ್ ಇನ್ನೂ ಕೂಡ ಸಿಕ್ಕಿಲ್ಲ ಅನ್ನೋದೇ ಅಚ್ಚರಿ ಆಗ್ತಾ ಇದೆ. ಆದ್ರೆ ಆತನ ಸಂಪರ್ಕದಲ್ಲಿದ್ದವರು ಒಂದಷ್ಟು ಜನ ವಶಕ್ಕೆ ಪಡೆಯುವಂತಹ ಕೆಲಸ ಆಗ್ತಾ ಇದೆ ಎನ್ಐಎ ಕಡೆಯಿಂದ ಅಂತ ಅಂದ್ರೆ ಬೆಂಗಳೂರು ಮೂಲದವರು ಅನ್ನುವಂತಹ ಮಾಹಿತಿ ಏನಿದೆ, ಹೆಚ್ಚಿನ ಡೀಟೇಲ್ಸ್ ಪ್ರಜ್ವಲ್? ಸುಕನ್ಯಾ, ಈಗ ಬಾಂಬ್ ಬಿಟ್ಟಿರುವಂತ ವ್ಯಕ್ತಿ ಅಂತ ಹೇಳಿ ಯಾರನ್ನ ಸಸ್ಪೆಕ್ಟ್ ಮಾಡ್ತಿದ್ದಾರೆ ಎನ್ಐಎ ಅಧಿಕಾರಿಗಳು, ಆತ ಸಹಿತ ಕರ್ನಾಟಕದ ತೀರ್ಥಹಳ್ಳಿ ಮೂಲದವನು. ಹೀಗಾಗಿ ಆತ ಬೆಂಗಳೂರಿನ ಬಗ್ಗೆ ಸಂಪೂರ್ಣವಾದಂತ ಮಾಹಿತಿಯನ್ನು ಹೊಂದಿದ್ದ, ಮತ್ತೆ ಆತನಿಗೆ ಪರೋಕ್ಷವಾಗಿ ಸಹಾಯ ಮಾಡಿದ್ದಾರೆ ಅನ್ನೋ ಒಂದು ಹಿನ್ನೆಲೆಯಲ್ಲಿ, ಅಂದ್ರೆ ಆತನಿಗೆ ನೇರವಾಗಿ ಸಂಪರ್ಕದಲ್ಲಿ ಇದ್ಕೊಂಡು ಆತ ಏನೇನೋ ಕೇಳಿದ್ದ ಕೆಲಸಗಳ ಅಂತದನ್ನ ಮಾಡ್ಕೊಟ್ಟಿರಬಹುದು ಅನ್ನೋ ಒಂದು ಹಿನ್ನೆಲೆಯಲ್ಲಿ, ಮತ್ತೆ ಆತನ ಬಗ್ಗೆ ಮಾಹಿತಿ ಇರಬಹುದು ಇವರು ಅನ್ನೋ ಒಂದು ಮಾಹಿತಿ ಮೇರೆಗೆ ಬೆಂಗಳೂರಿನ ಪೂರ್ವ ದಿಕ್ಕಿನಲ್ಲಿ ಇಬ್ಬರನ್ನ ವಶಕ್ಕೆ ಪಡ್ಕೊಳ್ಳಲಾಗಿದೆ. ಇಬ್ಬರನ್ನ ವಶಕ್ಕೆ ಪಡ್ಕೊಂಡು ಎನ್ಐಎ ಅಧಿಕಾರಿಗಳು ವಿಚಾರಣೆಯನ್ನ ಮಾಡ್ತಿದ್ದಾರೆ. ಆದ್ರೆ ಅವ್ರನ್ನ ಬಂಧನ ಮಾಡುವಂತ ಕೆಲಸಕ್ಕೆ ಮುಂದಾಗಿಲ್ಲ, ಕೇವಲ ಅವರಿಂದ ಮಾಹಿತಿ ಪಡ್ಕೊಳ್ಳುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಇನ್ನೂ ಸಾಕ್ಷ್ಯಾಧಾರಗಳನ್ನ ಕಲೆ ಹಾಕ್ಬೇಕಾಗಿದೆ. ಪ್ರಮುಖವಾಗಿ ಇನ್ಸಿಡೆಂಟ್ ಆಗಿ ಇಷ್ಟು ದಿನ ಆದ್ರೂ ಸಹಿತ ಬಾಂಬ್ ಇಟ್ಟಂತ ವ್ಯಕ್ತಿ ಏನಿದ್ದಾನೆ ಆತ ಯಾರು ಅನ್ನೋ ಗುರುತು ಪತ್ತೆ ಆದ್ರೂ ಆತನ ಇನ್ನೂ ಬಂಧನ ಮಾಡಕ್ಕಾಗಿಲ್ಲ. ಹೀಗಾಗಿ ಕಳೆದ ಆತನ ಹಿಸ್ಟ್ರಿಯನ್ನ ನೋಡಿದ್ರೆ ಕಳೆದ 4 ವರ್ಷಗಳಿಂದಲೂ ಸಹಿತ ಆತ ಪೊಲೀಸರಿಂದ ಹಾಗೂ ಎನ್ಐಎ ಅವ್ರ ಕೈಯಿಂದಲೇ ತಲೆಮರೆಸ್ಕೊಂಡು ಓಡಾಡ್ತಿದ್ದಾರೆ. ಹೀಗಾಗಿ ಆತನ ಹಿಡಿಯೋದು ತುಂಬಾ ಡಿಫಿಕಲ್ಟ್ ಕೆಲಸ ಇದೆ. ಜೊತೆಗೆ ಆತನ ಸಂಪರ್ಕಗಳು ಯಾರ್ಯಾರು ಹೊಂದಿದ್ರು ಅವ್ರ ಕಡೆಯಿಂದ ಅವ್ರನ್ನ ಟಚ್ ಮಾಡುವಂತ ಲೆಕ್ಕಾಚಾರಕ್ಕೆ ಅಧಿಕಾರಿಗಳಿದ್ದಾರೆ. ಧನ್ಯವಾದ ಪ್ರಜ್ವಲ್.